ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಹೆಬ್ಗುಡಿ ಸೈಡ್ ಹೋಗ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಕೆಲಸ ಇತ್ತು ಅಂತ. ಕೆಲಸ ಏನು ಅಂತ ಮುಂದೆ ಹೇಳ್ತೀನಿ. ಸೊ ನನ್ನ ಪಿಕ್ ಮಾಡೋಕ್ಕೆ ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ಲು. ಪಾಪ ಅವಳು ಆಫೀಸಿಗೆ ಲೀವ್ ಹೇಳಿ ಸುಳ್ಳು ಹೇಳಿ ಬಂದಿದ್ದಾಳೆ. ಈ ವ್ಲಾಗ್ ಯಾರಾದರೂ ಅವ್ರ ಆಫೀಸ್ ಕೊಲೀಗ್ಸ್ ನೋಡ್ತಿದ್ರೆ ಪ್ಲೀಸ್ ಅವ್ರು ಯಾರೂ ಬೈಬೇಡಿ, ಓಕೆನಾ? ನನಗೋಸ್ಕರ ಬಂದಿದ್ದಾಳೆ. ಸೊ ಎಂತಕ್ಕೆ ಹೋಗಿದ್ವಿ ಅಂದರೆ ನಮ್ಮಿಬ್ಬರು ಹಾಕೊಂಡು ಸ್ಟಡಿ ಸರ್ಟಿಫಿಕೇಟ್ ಬೇಕಿತ್ತು. ಸೊ ಹೆಬ್ಗುಡಿಲಿರೋ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಕೇಳಿದಾಗ ಅದೇನೋ ಫಾರ್ಮ್ ಬೇಕು ಅಂತ ಹೇಳಿದ್ರು. ಸೊ ಅದೆಲ್ಲ ತೊಗೊಂಡು ಫಸ್ಟು ಎರಡನೇ ಹಾಕೋದು ಸರ್ಟಿಫಿಕೇಟ್ ಎಲ್ಲ ಈಸ್ಕೊಂಡು ಬಂದ್ವಿ. ಗೈಸ್, ಫಸ್ಟ್ ನಾನು ಇಲ್ಲಿ ಓದ್ತಾ ಇದ್ದದ್ದು ಈ ಸ್ಕೂಲಲ್ಲೇ, ಸೂರ್ಯೋದಯ ಸ್ಕೂಲ್ ಅಂತ. ಅದಾದಮೇಲೆ ನಾನು ವಿನಾಯಕ ಸ್ಕೂಲಿಗೆ ಹೋಗಿದ್ದು. ನೆಕ್ಸ್ಟು ತಿರುಪಳದಲ್ಲಿರೋ ಈ ಸ್ಕೂಲ್ಗೆ ಹೋದ್ವಿ. ಇಲ್ಲೇ ನನ್ನ ಮೂರನೇ ಅಕ್ಕ ಓದ್ತಿದ್ಲು. ಅಲ್ಲೋಗಿ ಅವಳ ಸರ್ಟಿಫಿಕೇಟ್ ಎಲ್ಲ ಬರೆಸ್ಕೊಂಡು ಬಂದಮೇಲೆ ನನಗೆ ಮತ್ತು ನನ್ನ ಫ್ರೆಂಡಿಗೆ ನಮ್ಮ ಸ್ಕೂಲ್ಗೆ ಹೋಗಿ ನೋಡ್ಕೊಂಡು ಬರಬೇಕು, ಟೀಚರ್ಸ್ ಎಲ್ಲ ಮೀಟ್ ಮಾಡಬೇಕು ಅಂತ ಅನ್ನಿಸ್ತು. ಸರಿ, ಮತ್ತೆ ನಿನ್ನೇನು ವೆಯ್ಟ್ ಮಾಡೋದು ಅಂತ ಆ ಕಡೆ ಹೋದ್ವಿ. ಅಲ್ಲೋಗಿ ನೋಡಿದ್ಮೇಲೆ ನನಗೆ ಎಷ್ಟು ಶಾಕ್ ಆಯಿತು ಅಂದರೆ, ನಾನು ನನ್ನ ಫ್ರೆಂಡ್ ಓದಬೇಕಾದ್ರೆ ಬರೀ 2 ವ್ಯಾನ್ ಚಿಕ್ಕದಾಗಿ ಒಂದು ಸ್ಕೂಲ್ ಇತ್ತು. ಇವಾಗ ಯಾವ ರೇಂಜಿಗೆ ಬೆಳೆದಿದೆ ಅಂತ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಸ್ಕೂಲ್ ಇನ್ನೂ ಬೆಳೀಲಿ. ಟೀಚರ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹೊರಗೆಲ್ಲ ಬಾಯ್ ಬಾಯ್ ಹೇಳಿ ನೆಕ್ಸ್ಟ್ ನಾನು ನನ್ನ ಫ್ರೆಂಡು ಅವಳ ಮನೆಗೆ ಹೋದ್ವಿ. ಆ್ಯಕ್ಚುಲಿ ಇವಳ ಮನೆ ಇದ್ದಿದ್ದು ಹೆಬ್ಗುಡಿಲಿ ವಿನಾಯಕ್ ನಗರದಲ್ಲೇ ಇದ್ದಿದ್ದು. ಇವಾಗ 3 ಮಂತ್ಸ್ ಬ್ಯಾಕ್ ಏನೋ ಚಂದಾಪುರ ಒಳಗಡೆ ಏನೋ ಮನೆ ಮಾಡಿದ್ದಾಳೆ. ಸೊ ಅಲ್ಲಿಗೆ ಹೋಗೋಣ ಅಂತ ಒಂದ್ಸಲ ವಿಸಿಟ್ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗಿದ ತಕ್ಷಣ ಅವಳ ಮನೇಲಿರೋ ಬೆಕ್ಕು ಅಂದರೆ ಲೂಸಿ ನಮ್ಮನ್ನು ವೆಲ್ಕಮ್ ಮಾಡಿದ್ಲು. ಆ್ಯಕ್ಚುಲಿ ಹೋಗಿದ ತಕ್ಷಣ ಕಾಣಿಸ್ಲಿಲ್ಲ ಮನೇಲಿ. ಆಮೇಲೆ ಅದೆಲ್ಲಿಂದ ಬಂದ್ಲೋ ಗೊತ್ತಿಲ್ಲ, ಸಡನ್ ಎಂಟ್ರಿ ಕೊಟ್ಲು. ಹಂಗೆ ಬೆಚ್ಚಿಬಿದ್ಬಿಟ್ಟೆ. ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಅವಳಿಗೆ ಆಟಾಡ್ಸೋಣ ಅಂತ ಹೋದೆ. ನಾನು ಮೂಸ್ ಕೂಡ ನೋಡಿಲ್ಲ ಅಂತ ಸುಮ್ಮನೆ ಆಗಿಬಿಟ್ಟೆ. ಆ್ಯಂಡ್ ಸರಿ, ಊಟದ ಟೈಮ್ ಆಯಿತು ಅಂತ ಅವಳೇನೋ ಆರ್ಡ್ರ್ ಮಾಡ್ತಾಯಿದ್ಲು. ಅವಳ ರೂಮ್ ನೋಡಿ ಗೈಸ್, ಬರೀ ಥಾಯ್ಲ್ಯಾಂಡ್ ನಂಗೆ ಗೊತ್ತಿಲ್ಲ, ಬಟ್ BL ಫ್ಯಾನ್ ಅಂತ ಏನೋ ಹೇಳ್ತಾ ಇದ್ಲು. ಸೊ ಅವಳ ರೂಮ್ನ ನೋಡಿಕೊಂಡು ಹಾಗೆ ಸ್ವಲ್ಪ ವಿಡಿಯೋನ ಮಾಡ್ಕೊತಾ ಇದ್ದೆ. ಆರ್ಡರ್ ಮಾಡೋ ಫುಡ್ ಬರೋ ತನಕ ಅವಳೇನೋ ಬುಕ್ ಓದ್ತಾ ಇದ್ಲು. ನಾನು ಸ್ವಲ್ಪ ಲ್ಯಾಪ್ಟಾಪಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಾವು ಆರ್ಡ್ರ್ ಮಾಡಿದ್ದು ಫುಡ್ ಎಲ್ಲ ಬಂತು. ಅದೆಲ್ಲ ತಿನ್ಕೊಂಡು ಮತ್ತೆ ಲ್ಯಾಪ್ಟಾಪ್ ನೋಡು ಮಾತಾಡು ಅಂದರೆ ತುಂಬ ದಿನ ಆದಮೇಲೆ ಅವಳು ಮನೆಗೆ ಹೋಗಿದ್ನಲ್ಲ, ಸೊ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ಅವಳು ಹೆಬ್ಗುಡಿ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ಲು. ಸೊ ಮನೆಗೆ ಬಂದೆ. ಇಷ್ಟೇ, ಬಾಯ್ ಬಾಯ್.